ರೇವಣಸಿದ್ದೇಶ್ವರ ಬೆಟ್ಟ SRS ಹಿಲ್ಸ್ ಅಂತ ಕೂಡ ಕರೀತಾರೆ. ರಾಮನಗರದಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿರುವಂತಹ ಪವಿತ್ರ ಶಿವಕ್ಷೇತ್ರವಾಗಿದೆ. ಸಮುದ್ರ ಮಟ್ಟದಿಂದ 3066 ಅಡಿ ಎತ್ತರದಲ್ಲಿ ನೈಸರ್ಗಿಕ ಗುಹೆಯಲ್ಲಿ ವಿರಾಜಮಾನವಾಗಿ ನೆಲೆಸಿರುವಂತಹ ರೇವಣಸಿದ್ದೇಶ್ವರರು ಕಲಿಯುಗಕ್ಕೆ ಬಂದ 5 ಮಹಾನ್ ಜಗದ್ಗುರುಗಳಲ್ಲಿ ರೇಣುಕಾಚಾರ್ಯರ ಪುನರ್ಜನ್ಮ ಅಂತ ಕೂಡ ಕರೀತಾರೆ. ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ರಾಮನಗರದ ಅವ್ವೇರ ಹಳ್ಳಿಯ ಗ್ರಾಮದಲ್ಲಿ ಈ ದಿವ್ಯ ಕ್ಷೇತ್ರವಿದೆ. ರೇವಣಸಿದ್ದೇಶ್ವರರು ಸುಮಾರು 700 ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಈ ಜಾಗದಲ್ಲಿ ಈ ದಿವ್ಯ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದಾರೆ. ಅದು ಲಿಂಗದ ರೂಪದಲ್ಲಿ. ಈ ಒಂದು ಜಾಗಕ್ಕೆ ಹೋಗಬೇಕಾದ್ರೆ ರಥ ಬೀದಿಯ ಒಂದು ಜಾಗದ ಮೂಲಕವೇ ಮೇಲಕ್ಕೆ ಹೋಗಬೇಕಾಗುತ್ತೆ. ಸುಮಾರು 30 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಅನ್ನು ತೆಗೆದುಕೊಳ್ತಾರೆ. ಮೇಲಿರುವಂತಹ ಭೀಮೇಶ್ವರ ದೇವಾಲಯದವರೆಗೆ ಕಾರು ಹೋಗುತ್ತೆ. ಅಲ್ಲಿ ಹೋಗಿ ನೀವು ಪಾರ್ಕ್ ಮಾಡಿ ದೇವಾಲಯಕ್ಕೆ ಹಾಗೂ ಬೆಟ್ಟದ ಮೇಲಕ್ಕೆ ಹೋಗ್ಬೋದು. ಕಾಲ್ನಡಿಗೆಯಲ್ಲಿ ಮೇಲಕ್ಕೆ ಹೋಗ್ತೀನಿ ಅಂದರೆ ಇದೇ ಮಾರ್ಗವಾಗಿ ಬಸವೇಶ್ವರನ ದರ್ಶನವನ್ನು ತೆಗೆದುಕೊಂಡು ಇಲ್ಲಿ ಕಾಣಿಸುವಂಥ ಒಂದಷ್ಟು ಶಿಲೆಗಳನ್ನು ನೋಡಿಕೊಂಡು ಮೇಲಕ್ಕೆ ಹೋಗ್ಬೋದು. ಕಾಲ್ನಡಿಗೆಯಲ್ಲಿ ಹೋಗೋದು ಮಾನಸಿಕ ಖಿನ್ನತೆಗೆ ಬಹಳ ಒಳ್ಳೆಯದಂತೆ. ಇಲ್ಲಿ ಗಣಪನನ್ನು ನೋಡ್ಬೋದು. ಅದ್ಭುತವಾಗಿರುವಂತಹ ಗಣೇಶನನ್ನು ನೋಡಿ ಮೇಲಕ್ಕೆ ಹೀಗೆ ಹೋಗ್ಬೋದು. ಈ ಮೆಟ್ಟಲುಗಳ ಮೇಲೆ ಅನೇಕ ಕೆತ್ತನೆಗಳಾಗಿದೆ. ಕಾರಣ ಗೊತ್ತಿಲ್ಲ, ಅದು ದೇವರ ಅಥವಾ ಬೇರೆ ಶಿಲ್ಪಕಲೆಯೋ ಗೊತ್ತಿಲ್ಲ. ಇವು ಕಲ್ಲಿನ ಮೇಲೆ ಒಂದಷ್ಟು ಕಾಣ ಸಿಗೋದೇ ಇಲ್ಲ, ಲೈಟಾಗಿ ಕಾಣಿಸ್ತಾ ಇರ್ತದೆ ಅಷ್ಟೇ. ಒಂದಷ್ಟು ಕಾಣಿಸುತ್ತೆ ನಿಮ್ಮ ಕಣ್ಣಿಗೆ. ಅಲ್ಲಿ ಏನೋ ಒಂದಷ್ಟು ಕೆತ್ತನೆಗಳಾಗಿದೆ. ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಕಾರನ್ನಲ್ಲಿ ಒಂದು ಮರದ ಕೆಳಗಡೆ ಹಾಕಿ ಹತ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಆ ಬಿಸಿಲಲ್ಲೂ ಕೂಡ ಜನ ಯಾವ ರೀತಿ ಹತ್ತಾ ಇದ್ದಾರೆ ಅಂತ. ತುಂಬ ಎತ್ತರಕ್ಕಿದೆ ಬೆಟ್ಟ. ನೋಡ್ಬೋದು ಹಿಂದ್ಗಡೆ ಎಷ್ಟು ದೊಡ್ಡದಿದೆ. ಒಬ್ಬೊಬ್ಬ ಈ ಬೆಟ್ಟದ ಮೇಲಕ್ಕೆ ಹತ್ತಲು ಸುಮಾರು 700 ಮೆಟ್ಟಲುಗಳು ಇವೆ ಅಂತ ಹೇಳ್ತಾರೆ. ಇಲ್ಲಿಗೆ ಮೇಲಕ್ಕೆ ಲಿಫ್ಟ್ ಮಾಡಲು ಕೂಡ ಈಗ ಮಾಡ್ತಾ ಇದ್ದಾರೆ. ಅದು ಸುಮಾರು ವರ್ಷಗಳಿಂದ ನಡೀತಾ ಇದೆ ಕೆಲಸ. ಸೊ ಅದು ಯಾವಾಗ ಪೂರ್ಣಗೊಳ್ಳುತ್ತೋ ಗೊತ್ತಿಲ್ಲ. ಆದರೆ ಈ ಒಂದು ಜಾಗ ಮೇಲಿನಿಂದ ನೋಡಲಿಕ್ಕೆ ಅದ್ಭುತವಾಗಿದೆ. ಹಾಗೂ ಇಲ್ಲಿ ಸಿಕ್ಕಾಪಟ್ಟೆ ಕೋತಿಗಳ ಕಾಟ ಇದೆ, ಎಚ್ಚರದಿಂದಿರಿ. ಈ ಜಾಗ ಭೀಮೇಶ್ವರ ದೇವಾಲಯ ಭೀಮಸೇನನಿಂದ ನಿರ್ಮಿಸಲ್ಪಟ್ಟ ದೇವಾಲಯವೆಂದು ಕರೀತಾರೆ. ಮೊದಲಿಗೆ ಜಗದ್ಗುರು ರೇಣುಕಾಚಾರ್ಯರ ದರ್ಶನ ನಿಮಗೆ ಸಿಗುತ್ತೆ. ಅವರ ದರ್ಶನ ತೆಗೆದುಕೊಂಡು ಮುಂದೆ ಹೋಗ್ತಾ ಇದ್ದಂತೆ ಮೊದಲಿಗೆ ಭೀಮನಿಂದ ನಿರ್ಮಿಸಲ್ಪಟ್ಟ ಭೀಮೇಶ್ವರ, ವೀರಭದ್ರ ಸ್ವಾಮಿ ಹಾಗೂ ರೇಣುಕಾಂಬ ದೇವಿಯ ದೇವಸ್ಥಾನ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅಜ್ಞಾತವಾಸದಲ್ಲಿ ಪಾಂಡವರು ಇದ್ದಾಗ ಕೆಲವು ಕಾಲ ಈ ಜಾಗದಲ್ಲಿ ತಂಗಿದ್ದರು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಭೀಮಸೇನನು ಇಲ್ಲಿ ಒಂದು ಲಿಂಗವನ್ನು ಸ್ಥಾಪಿಸಿದನು ಅಂತ ಹೇಳ್ತಾರೆ. ಹಾಗಾಗಿನೇ ಭೀಮೇಶ್ವರ ಅಂತ ಇಲ್ಲಿ ಹೆಸರು ಬಂದಿದೆ. ಏನು ಇತಿಹಾಸ ಗೊತ್ತಾ ನಿಮಗೆ? ಈ ಹಚ್ಚ ಹಸುರಿನ ಬೆಟ್ಟಗಳನ್ನು ನೋಡಿಕೊಂಡು ಮೇಲಕ್ಕೆ ಹತ್ತೋದು ಮನಸ್ಸಿಗೆ ತುಂಬಾ ಮುದ ನೀಡುತ್ತೆ. ಒಂದು ಮಾನಸಿಕ ಸಮಸ್ಯೆ ಖಿನ್ನತೆಗಳಿದ್ದರೆ ಇಲ್ಲಿ ದೂರ ಆಗುತ್ತೆ. ಇನ್ನೊಂದು ವಿಚಾರ ಏನಂದರೆ, ಈ ಜಾಗದಲ್ಲಿ ಯಾರಿಗಾದರೂ ಪೀಡೆ ಪಿಚಾಚಿ ಏನೋ ದೇಹದ ಮೇಲೆ ಬಂದಿದೆ ಆ ರೀತಿಗಳೆಲ್ಲ ಇದ್ದಾಗ ಈ ಜಾಗಕ್ಕೆ ಕರ್ಕೊಂಡು ಬಂದು ಈಗೇನು ನಾನು ತೋರಿಸ್ದೆ ಭೀಮೇಶ್ವರ ಅಂತ ಆ ಜಾಗದಲ್ಲಿ ಒಂದು ಪೂಜೆಯನ್ನು ಮಾಡಿಸ್ತಾರಂತೆ. ಆ ಮಾಡಿಸೋದ್ರಿಂದ ಆ ಎಲ್ಲ ಸಮಸ್ಯೆಗಳು ದೂರ ಆಗುತ್ತಂತೆ. ಅಂದರೆ ದೆವ್ವ ಪೀಡೆ ಪಿಚಾಚಿ ಅನ್ನುವಂಥದ್ದು. ಈ ಜಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಮೇಲೆ ಹತ್ತಲಿಕ್ಕೆ ಎಷ್ಟು ಕಡಿದಾಗಿದೆ ಅಂದರೆ ಹತ್ತಲಿಕ್ಕೆ ಆಗುತ್ತಾ ಅಂತ ನಿಮ್ಮ ಮನಸ್ಸಿಗೆ ಡೌಟ್ ಬರ್ಬೋದು. ಹೇಗೆ ಹತ್ತೋದು, ನಾವು ಬಿದ್ದುಬಿಟ್ರೆ ಹೇಗೆ ಅಂತ. ಆರಾಮಾಗಿ ಹತ್ಬೋದು. ಈ ಕಲ್ಲುಗಳ ಮಧ್ಯೆ ನೀವು ಹೆಜ್ಜೆಗಳನ್ನು ಇಟ್ಕೊಂಡು ಎಷ್ಟು ಚಿಕ್ಕದಾಗಿದೆ ನೋಡಿ, ಮೆಟ್ಲು ತುಂಬಾ ಚಿಕ್ಕದಾಗಿದೆ. ಆದರೂ ನೀವು ಈ ಜಾಗದಲ್ಲಿ ಹತ್ಬೋದು. ಯಾವುದೇ ರೀತಿಯ ಕಷ್ಟ ಆಗೋದಿಲ್ಲ. ಮೇಲಕ್ಕೆ ಆರಾಮಾಗಿ ಹತ್ತೀರ. ಎಷ್ಟೇ ಭಯ ಪಟ್ಟರು ಆಗೋದಿಲ್ಲ ಅಂದ್ರೂ ನೀವು ಹೆಜ್ಜೆ ಇಡ್ತಾ ಇದ್ದರೆ ಎಲ್ಲೂ ನಿಮಗೆ ಜಾರೋದೇ ಇಲ್ಲ. ಆ ದೇವರ ಶಕ್ತಿನೋ ಏನೋ ಗೊತ್ತಿಲ್ಲ, ಆರಾಮಾಗಿ ಮೇಲಕ್ಕೆ ಹತ್ತೀರ ನೀವು. ನಮ್ಮ ಪುಷ್ಪಾಂಜಲಿಯವರು ಮೇಲಕ್ಕೆ ಹತ್ತಲಿಕ್ಕೆ ಆಗುತ್ತಾ ಅಂತ ಡೌಟ್ ಮಾಡಿ ವಿಡಿಯೋ ಸಹ ಮಾಡ್ತಾ ಇದ್ದಾರೆ. ಆದರೂ ಅವರು ಕೂಡ ಆರಾಮಾಗಿ ಮೇಲಕ್ಕೆ ಹತ್ತಾರೆ. ಬರ್ರಿ ಬರ್ರಿ, ಪರವಾಗಿಲ್ಲ, ಹತ್ಬೋದು.
ಸರ್ವೇ ಜನೋ ಸುಖಿನೋ ಭವಂತು ಎಂಬ ಘೋಷಣೆಯೊಂದಿಗೆ ಈ ರೇವಣ ಸಿದ್ದೇಶ್ವರರು ಈ ಗುಹೆಯಲ್ಲಿ ತಪಸ್ಸು ಮಾಡುತ್ತಾ ಇಲ್ಲಿ ನೆಲೆಗೊಂಡಿದ್ದಾರಂತೆ. ಇವರು ಪ್ರಪಂಚಾದ್ಯಂತ ಸಂಚರಿಸಿ ಅವಿದ್ಯಾವಂತರಿಗೆ, ಬಡವರಿಗೆ, ಸಂಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡಿ ಅನೇಕ ಪವಾಡಗಳನ್ನು ಮಾಡಿ ಸುಮಾರು 700 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಈ ಜಾಗದಲ್ಲಿ ನೆಲೆಗೊಂಡಿದ್ದಾರೆ ಅಂತ ಹೇಳ್ತಾರೆ. ಕಲ್ಲು ಹುಡುಕ್ತಾ ಇದೆಯಾ? ಯಾಕೆ? ನಾನೇನು ಮಾಡಿದೆ ನಿಂಗೆ? ಇದು ನನ್ನ ಮಗಳು ಕೇಳ್ತೀನಿ, ಇರು ಬತ್ತಾಳಿರೋ ಹಿಡ್ಕೊಂತಾಳೆ ನಿನ್ನೆ. ಸಿದ್ದೇಶ್ವರರು ಎಂತಹ ಜಾಗದಲ್ಲಿ ಬಂದು ತಪಸ್ಸು ಮಾಡ್ತಾ ಇದ್ರು ಅಂದರೆ ನೋಡಿ, ಇಲ್ಲಿ ಹತ್ಲಿಕ್ಕೆ ಕೂಡ ಆಗೋದಿಲ್ಲ. ಇದು ಕೆಲವು 10 ವರ್ಷಗಳ ಹಿಂದೆ ಇದು ಮಾಡಿರೋದಂತೆ. ಅದಕ್ಕೆ ಮೊದಲು ಕೂಡ ಒಂದು ಮೆಟ್ಲುಗಳಿತ್ತಂತೆ ಅಷ್ಟೇ, ಈ ಕಂಬಿ ಏನೂ ಇರಲಿಲ್ಲಂತೆ. ಆ ಸಂದರ್ಭದಲ್ಲಿ ಜನ ಇಲ್ಲಿಗೆ ಬಂದು ದರ್ಶನವನ್ನು ಪಡಿತಾಯಿದ್ರು. ಆ ಹಿಂದೆ ಸಿದ್ದೇಶ್ವರರು ಈ ಜಾಗದಲ್ಲಿ ಬಂದು ತಪಸ್ಸನ್ನು ಮಾಡಿದರು. ಅಂದರೆ ಎಂತಹ ಬೆಟ್ಟ ಗುಡ್ಡ, ಇಲ್ಲೂ ಯಾರೂ ಹತ್ತಲಿಕ್ಕೆ ಆಗದ, ಯಾರೂ ಹೋಗಲಿಕ್ಕೆ ಆಗದಂತಹ ಒಂದು ಜಾಗದಲ್ಲಿ ಅವರು ಹೋಗಿ ತಪಸ್ಸನ್ನು ಮಾಡ್ತಾಯಿದ್ರು. ಅಂದರೆ ಯೋಚನೆ ಮಾಡಿ ಎಂತಹ ಸಿದ್ಧಿ ಪುರುಷರವರು ಅಂತ. ಹಿಂಗೆ ಎತ್ತಬೇಕಾಗಿತ್ತಾ? ಇವಾಗ ಈ ಕಡೆ ಮೇಲ್ಗಡೆ ಚಾವಣಿ, ಆ ಕಡೆ ಈ ಕಡೆ ನಿಂತ್ಕೊಳಕ್ಕೆ ಗ್ರಿಪ್ಪು, ಇದೆಲ್ಲ ಒಂದು 10 years, ಒಂದು 12 years ಇಂದ ಈಚೆ ಕಡೆ ಇದೆಲ್ಲ ಮಾಡುದು. ಆದ್ರೂ ಅಲ್ಲ, ಜೀವದ ಮೇಲೆ ಭಯ ಬಿಟ್ಟು ಹತ್ತಾರಲ್ಲ ಬಿಡೋ ಜನ. ಭಕ್ತಿ ನೋಡಿದೆ ಸಗಲ ಬಂದಿದೆ. ಇದ್ರ ಹೆಸರು ಮುಂಡುಗಳ್ಳಿ ಅಂತ, ಹಳ್ಳಿ ಭಾಷೆಯಲ್ಲಿ ಅದ್ರ ಹೆಸರು ಬಂದು ಮುಳ್ಳುಗಳ್ಳಿ ಅಂತ. ಅದನ್ನ ನಾವು ಕಚ್ಚಾ ಕನ್ನಡ ಭಾಷೆಯಲ್ಲಿ ಮುಂಡುಗಳ್ಳಿ ಅಂತ ಕರಿತೀವಿ. ಎಷ್ಟು ವಿಧ ಇದೆ ಇದರಲ್ಲಿ? ಒಂದು ಕಳ್ಳಿಲಿ ನಾನ್ ತಿಳಿದಿರೋ ಪ್ರಕಾರ 90 ಜಾತಿ ಅಂತಾರೆ. ನಾನ್ ನೋಡಿರೋದು 11 ಜಾತಿ ನೋಡಿದೀನಿ. ಇದು ಯಾವುದು? ಇದು ಮುಳ್ಳುಗಳ್ಳಿ ಅಂತ. ಮುಳ್ಳುಗಳ್ಳಿ. ಎಷ್ಟು ಟೈಪ್ಸ್ ಆಫ್ ಕಳ್ಳಿ ಆರ್ ದೇರ್? 19 ರಿಂದ 20 ವಿಧ ಇದೆ. 20 ವಿಧ ಇದೆ. ನಾನ್ ನೋಡಿರೋದು 11 ಇದೆ. ಆಮೇಲೆ ಕೋಲಗಳ್ಳಿ, ಆಮೇಲೆ ಅದ್ಮೇಲೆ ಇದು ಮುಳುಗಳ್ಳಿ. ರೇವಣ ಸಿದ್ದೇಶ್ವರರು ಶಿವತತ್ವವನ್ನು ಪ್ರಪಂಚಾದ್ಯಂತ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಈ ಜಾಗಕ್ಕೆ ಬರ್ತಾರಂತೆ. ಈ ಜಾಗಕ್ಕೆ ಬಂದು ಒಂದಷ್ಟು ದಿನ ಇಲ್ಲಿ ಇದ್ದು ಹೋಗ್ತಾರಂತೆ. ಹಾಗಾಗಿ ಈ ಕ್ಷೇತ್ರ ರೇವಣ ಸಿದ್ದೇಶ್ವರ ಬೆಟ್ಟ ಅಂತ ಆಗಿದೆ ಅಂತ ಹೇಳ್ತಾರೆ. ನಂತರ ಅವರು ಹೈದರಾಬಾದ್ನ ಕೊಲ್ಲಿ ಸಾಕ್ಷಿ ಎಂಬುವಂತಹ ಜಾಗದಲ್ಲಿ ಹೋಗಿ ಶಿವನ ಆದೇಶದಂತೆ ಲಿಂಗೈಕ್ಯರಾಗ್ತಾರಂತೆ. ಅಪ್ಪ ಭಾಳ ಸುಸ್ತಾಗ್ಬಿಡುತ್ತೆ ಹೇಳ್ಬೇಕಂದ್ರೆ. ಆದರೆ ಬೇರೆ ಬೆಟ್ಟಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಅಷ್ಟೊಂದು ಸುಸ್ತಾಗ್ತಾ ಇಲ್ಲ. ಈ ಮೇಲಿನಿಂದ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ವ್ಯೂಸ್ ಅಂತ. ಅಂತೂ ಇಂತೂ ಬೆಟ್ಟದ ಮೇಲಕ್ಕೆ ಹತ್ಕೊಂಡು ಬಂದುಬಿಟ್ವಿ. ಈ ಬೆಟ್ಟದ ಮೇಲೆ 2 ಗೋಪುರ ಇದೆ, ಆ ಕಡೆ ಈ ಕಡೆ. ಸೊ ಮಧ್ಯದಲ್ಲಿ ಗಂಟೆ ಕಟ್ಟಿದ್ದಾರೆ. ಯಾರಾದರೂ ಇಲ್ಲಿಗೆ ಬಂದರೆ ಆ ಗಂಟೆಯನ್ನು ಒಡೆಯದೇ ಹೋದರೆ ಪುಣ್ಯ ಸಿಗೋದಿಲ್ಲ ಅಂತ ಇಲ್ಲಿನ ಜನರ ನಂಬಿಕೆ. ಗೋಪುರದ ಒಳಗಡೆ ಲಿಂಗವಿದೆ. ಈ ಕಡೆ ಗೋಪುರ ಹಾಗೂ ಆ ಕಡೆ ಗೋಪುರದಲ್ಲೂ ಲಿಂಗವಿದೆ. ಈಗ ಈ ಲಿಂಗವನ್ನು ನೋಡಿಕೊಂಡು ನಾವು ಈಗ ಕೆಳಗಡೆ ಹೋಗ್ತೇವೆ. ಸೊ ಕೆಳಗಡೆನೇ ನಿಮಗೆ ಇನ್ನೊಂದು ಜಾಗ ಇದೆ, ದೇವಸ್ಥಾನ ಇರುವಂತಹ ಒಂದು ಜಾಗ ಇದೆ. ಇಲ್ಲಿ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲೇ ನಾವು ಹೋಗ್ತಾ ಇದ್ದೀವಿ. ಕಾಲೆಲ್ಲ ಸುಡ್ತಾ ಇದೆ. ಆದರೂ ಭಗವಂತನ ಮೇಲೆ ಇರುವಂತಹ ಭಕ್ತಿಯಿಂದ ಭಗವಂತನನ್ನು ನೆನೆಸ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಕೆಳಗೆ ಇಳಿಬೇಕಾದ್ರೆ ಗಣಪತಿಯನ್ನು ಗಮನಿಸಲೇ ಇಲ್ಲ. ಮತ್ತು ರಿಟರ್ನ್ ಬರಬೇಕಾದ್ರೆ ನಮಗೆ ಗಣಪತಿ ಕಾಣಿಸ್ತು. ಮೇಲಿನಿಂದ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಎಲ್ಲ ಬೆಟ್ಟ ಗುಡ್ಡಗಳು. ಸೊ ಈಗ ಕೆಳಗಡೆ ಹೋಗ್ತಾ ಇದ್ದಂತೆ ಅಲ್ಲಿ ನೀರು ಶೇಖರಣೆ ಆಗುವಂತಹ ಒಂದು ಜಾಗ ಇದೆ, ಕೊಳ ಇದೆ. ನಂತರ ಒಳಗೆ ಗುಹೆ ಇದೆ. ಆ ಗುಹೆಯಲ್ಲಿ ಶಿವನಿದ್ದಾನೆ. ಇಲ್ಲಿ ಮೇಲ್ಗಡೆ ಶೂಟಿಂಗ್ ಮಾಡೋ ಹಾಗಿಲ್ಲ, ಆದರೂ ನಮ್ಮ ಜೊತೆ ಬಂದಿರೋರಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ತೋರಿಸೋಣ. ಯಾಕೆಂದರೆ ಅವರು ಕೆಳಗಡೆ ಇದ್ದಾರೆ, ಮೇಲಕ್ಕೆ ನಡೆದುಕೊಂಡು ಬರಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಚಿಕ್ಕದಾಗಿ ಒಂಚೂರು ಶೂಟ್ ಮಾಡಿದ್ದೇವೆ ಅಷ್ಟೇ. ಇಷ್ಟೊತ್ತು ದೇವರ ಬಗ್ಗೆ ಹಾಡು ಹೇಳ್ತಾ ಇದ್ರಲ್ಲ, ಇವರ ಹೆಸರು ಪುಷ್ಪಾಂಜಲಿ ಅಂತ. ಸೊ ಇವರು ಈ ಜಾಗಕ್ಕೆ ಬರ್ತಾ ಇದ್ದಂತೆ ಅವ್ರಿಗೆ ಗೊತ್ತಿಲ್ಲದೆ ದೇವರ ಬಗ್ಗೆ ಒಂದಷ್ಟು ಹಾಡುಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ನಂತರ ಇಲ್ಲಿದ್ದಂತಹ ಒಂದಷ್ಟು ಸ್ಟೂಡೆಂಟ್ಗಳು
ಅವರ ಬಳಿ ಆಡಲಿಕ್ಕೆ ಕೇಳಿದ್ರು ಮತ್ತು ಅದನ್ನು ಶೂಟ್ ಮಾಡಿ ಕೂಡ ತೊಗೊಂಡ್ರು. ಸೊ ಮೇಲಿಂದ ನೋಡ್ತಾ ಇದ್ದೀರಾ, ಇದು ಯಾವುದೇ ಡ್ರೋನ್ ಶಾಟ್ ಅಲ್ಲ. ಸೊ ಮೇಲಕ್ಕೆ ಹತ್ತಿದ್ರೆ ನಿಮಗೆ ನೀಟಾಗಿ ಕಾಣಿಸುತ್ತೆ. ಇದೆಲ್ಲವೂ ಅದ್ಭುತವಾಗಿರುವಂತಹ ಬೆಟ್ಟ ಗುಡ್ಡಗಳು. ಈ ರೀತಿಯ ಪ್ರೇಕ್ಷಣೀಯ ಸ್ಥಳಗಳಿಗೆ ತುಂಬ ಜನ ಟ್ರೆಕ್ಕಿಂಗ್ ಬರ್ತಾ ಇರ್ತಾರೆ. ನಾವು ಹೋದಾಗ ಒಂದಷ್ಟು ಜನ ನಮ್ಮನ್ನು ಮಾತಾಡಿಸ್ತಾರೆ, ಸ್ನೇಹಿತರಾಗ್ತಾರೆ. ಸೊ ಅಂಥದ್ದೇ ಒಂದು ಘಟನೆ ನಮಗೆ ಇಲ್ಲಾಯಿತು. ಸೊ ಇವರು ಸ್ಟೂಡೆಂಟ್ಸು ಜೊತೆಗೆ ಒಂದಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಒಟ್ಟಿಗೆ ಓದಿದ್ದಂತೆ. ಸೊ ಈಗ ಒಟ್ಟಿಗೆ ಈ ಜಾಗಕ್ಕೆ ಟ್ರೆಕ್ಕಿಂಗ್ ಬಂದಿದ್ದಾರೆ. ಇಳಿಯೋದು ಆರಾಮಲ್ವಾ ಮೇಡಮ್ ಅವರೇ? ಹೌದಾ? ನಮ್ಗೆ ಆರಾಮ ಅನಿಸ್ತದೆ ಇಳಿಯೋದು. ರೇವಣ ಸಿದ್ದೇಶ್ವರ ಬೆಟ್ಟದಲ್ಲಿ ನಿತ್ಯವೂ ಅನ್ನದಾಸೋಹ ನಡೆಯುತ್ತಂತೆ. ಅದು ಒಬ್ಬಟ್ಟು ಹೋಳಿಗೆ ಊಟನೇ ಹಾಕ್ಸ್ತಾರಂತೆ. ನಾವು ಆ ಹೋಳಿಗೆ ಊಟನ ತಿನ್ಲಿಕ್ಕೆ ಆಗಲಿಲ್ಲ, ನಮಗೆ ಗೊತ್ತಿರಲಿಲ್ಲ. ನೀವೇನಾದರೂ ಹೋದರೆ ಟ್ರೈ ಮಾಡಿ.